ಎಲ್ಲರಿಗೂ ನಮಸ್ಕಾರ. ದೇವ್ರ ನಮಗೆ ಸ್ತೋತ್ರವಾಗಲಿ. ನಿಮ್ಮೆಲ್ಲರನ್ನ ಈ ಒಂದು ದೈವಿಕ ಕಾರ್ಯಕ್ರಮಕ್ಕೆ ನಾನು ಯೇಸು ಕ್ರಿಸ್ತನ ಹೆಸರಿನಲ್ಲಿ ಆಹ್ವಾನಿಸುವವನಾಗಿದ್ದೇನೆ. You are watching Ebenson TV. I am Professor Dr. Ebenson James. ನೀವು ಎಬೆನ್ಸನ್ ಟಿವಿಯನ್ನ ವೀಕ್ಷಿಸ್ತಾ ಇದ್ದೀರಾ. ಈಗ ಮಾತಾಡಲಿಕ್ಕಿರುವಂತವರು ಪ್ರೊಫೆಸರ್ ಡಾಕ್ಟರ್ ಎಬೆನ್ಸನ್ ಜೇಮ್ಸ್. The title of our today's message is Chief of Sinners. ಇವತ್ತಿನ ವಾಕ್ಯದ ಮುಖ್ಯಾಂಶ ಏನು ಅಂತ ಹೇಳಿದ್ರೆ, ಪಾಪಿಗಳಲ್ಲಿ ಮುಖ್ಯನಾದವನು. Let us turn to 1 Timothy chapter 1 verses 13 to 15. ಇವತ್ತಿನ ವಾಕ್ಯ ಧ್ಯಾನಕ್ಕಾಗಿ 1ನೇ ತಿಮೋಥಿಯವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯಕ್ಕೆ ತಿರುಗಿಸೋಣ, 13ರಿಂದ 15 ತನಕ. Although I was formerly a blasphemer, a persecutor, and an insolent man, but I obtained mercy because I did it ignorantly in unbelief. And the grace of our Lord was exceedingly abundant with faith and love which are in Christ Jesus. This is a faithful saying and worthy of all acceptance that Christ Jesus came into the world to save sinners, of whom I am chief. 1 ತಿಮೋಥಿ 1ನೇ ಅಧ್ಯಾಯ 13ರಿಂದ 15 ವಚನಗಳು. ಮೊದಲು ದೂಷಕನು, ಹಿಂಸಕನು, ಬಲಾತ್ಕಾರಿಯೂ ಆಗಿದ್ದ ನನ್ನನ್ನು ಆತನು ನಂಬಿಗಸ್ತನೆಂದು ಎಣಿಸಿ ತನ್ನ ಸೇವೆಗೆ ನೇಮಿಸಿಕೊಂಡದಕ್ಕಾಗಿ ನಾನು ಆತನಿಗೆ ಸ್ತೋತ್ರ ಸಲ್ಲಿಸುತ್ತೇನೆ. ನಾನು ಅವಿಶ್ವಾಸಿಯಾಗಿ ತಿಳಿಯದೆ ಹಾಗೆ ಮಾಡಿದ್ದರಿಂದ ನನ್ನ ಮೇಲೆ ಕರುಣೆ ಉಂಟಾಯಿತು. ನಮ್ಮ ಕರ್ತನ ಕೃಪೆಯು ಅತ್ಯಧಿಕವಾಗಿದ್ದು ಕ್ರಿಸ್ತ ಯೇಸುವಿನಲ್ಲಿರುವ ನಂಬಿಕೆಯನ್ನು, ಪ್ರೀತಿಯನ್ನು ನನ್ನಲ್ಲಿ ಉಂಟು ಮಾಡಿತು. ಕ್ರಿಸ್ತ ಯೇಸು ಪಾಪಿಗಳನ್ನು ರಕ್ಷಿಸುವುದಕ್ಕೋಸ್ಕರ ಈ ಲೋಕಕ್ಕೆ ಬಂದನು ಎಂಬ ವಾಕ್ಯವು ನಂಬತಕ್ಕದ್ದಾಗಿಯೂ ಸರ್ವಾಂಗೀಕಾರಕ್ಕೆ ಯೋಗ್ಯವಾದದ್ದಾಗಿಯೂ ಅದೇ. ಆ ಪಾಪಿಗಳಲ್ಲಿ ನಾನೇ ಮುಖ್ಯನು ಎಂಬುದೇ. Saint Paul shares what Jesus had done for him. ಸಂತ ಪೌಲನು ಯೇಸು ಕ್ರಿಸ್ತನು ತನಗೆ ಏನು ಮಾಡಿದ್ದಾನೆಂಬುದಾಗಿ ಇಲ್ಲಿ ತಿಳಿಸ್ತಾ ಇದ್ದಾನೆ. He was a blasphemer and persecutor of believers. ಆತನು ದೇವ ದೂಷಕನು ಹಾಗೂ ಕ್ರೈಸ್ತರ ಹಿಂಸಕನೂ ಆಗಿದ್ದನು. He admitted that he was chief of sinners. ಆತನು ಒಪ್ಪಿಕೊಳ್ಳುತ್ತಾನೆ ಪಾಪಿಗಳಲ್ಲಿ ತಾನೇ ಮುಖ್ಯನೆಂಬುದಾಗಿ. But he obtained mercy and grace because he did it in ignorance and unbelief. ಆತನು ಅಪನಂಬಿಕೆಯಿಂದ ಹಾಗೂ ತಿಳಿಯದವನಾಗಿ ಮಾಡಿದ್ದರಿಂದ ದೇವರ ಕರುಣೆ ಮತ್ತೆ ಕೃಪೆ ಆತನಿಗೆ ದೊರಕಿತು. Mercy is God keeping you from what you deserve, the wrath of God. ಈ ಒಂದು ಕರುಣೆ ಏನೆಂಬುದಾಗಿ ಹೇಳುವಾಗ ನಾವು ಮಾಡಿದ ಪಾಪಗಳಿಗೆ ದೇವರ ಕೋಪದಿಂದ ತಪ್ಪಿಸಿಕೊಂಡು ದೇವರು ತೋರಿಸುವಂತ ದಯೆಯೇ ಆಗಿರುತ್ತದೆ. Grace is what God giving what you don't deserve. ಕೃಪೆ ಎನ್ನುವಂಥದ್ದು ನಾವು ಅನರ್ಹರಿಗೆ ದೇವರು ಕೊಡುವಂತ ಒಂದು ವರವಾಗಿದೆ. Paul thanks God for he is out of that he used to be. ಆ ಪೌಲನು ಏನಕ್ಕಾಗಿ ಸ್ತೋತ್ರ ಮಾಡ್ತೇನೆ ಅಂತ ಹೇಳಿದ್ರೆ, ಏನಾಗಿದ್ದನೋ ಅದರಿಂದ ಆತನು ಹೊರ ಬಂದಿದ್ದಕ್ಕಾಗಿ ದೇವರಿಗೆ ಸ್ತೋತ್ರ ಮಾಡುತ್ತಾನೆ. That is what Jesus had done for him. ಯೇಸು ಕ್ರಿಸ್ತನು ತಾನೇ ಅದನ್ನು ಪೌಲನಿಗೆ ಮಾಡಿದನು. Paul was a blasphemer, a persecutor, and an insolent man. ನಾವು ಪೌಲನ ಬಗ್ಗೆ ನೋಡುವಾಗ ಆತನು ದೂಷಕನು, ಹಿಂಸಕನು ಮತ್ತು ಬಲಾತ್ಕಾರಿಯೂ ಆಗಿದ್ದನು. Jesus forgave, that is what he did for Paul. ಯೇಸು ಕ್ರಿಸ್ತನು ಪೌಲನಿಗೆ ಕ್ಷಮಿಸಿ ತನ್ನ ಒಂದು ಗುಣವನ್ನು ತೋರಿಸುತ್ತಾನೆ. God is slow to anger. If you ask, he will forgive. ಯೇಸು ಕ್ರಿಸ್ತ ದೇವರು ಕೋಪ ಮಾಡಿಕೊಳ್ಳುವುದರಲ್ಲಿ ನಿಧಾನವಾಗಿಯೂ ಹಾಗೂ ಕ್ಷಮೆ ಕೇಳುವಾಗ ಕ್ಷಮೆ ಕೊಡುವಂತವನು ಆಗಿದ್ದಾನೆ. Paul admits that he had a body of weakness, always doing evil which he does not want to do. ಪೌಲನು ತನ್ನ ಬಲಹೀನತೆಯನ್ನು ಒಪ್ಪಿಕೊಳ್ಳುತ್ತಾನೆ. ತನಗೂ ಏನು ಇಷ್ಟ ಇಲ್ಲವೋ ಅದನ್ನೇ ಮಾಡುತ್ತೇನೆಂಬುದಾಗಿ ಹೇಳುತ್ತಾನೆ. Paul thanks God for delivering him from the body of weakness and death. ಪೌಲನು ಸ್ತೋತ್ರ ಮಾಡುತ್ತಾನೆ. ತನ್ನ ಬಲಹೀನತೆ ಶರೀರದಲ್ಲಿ ದೇವರು ಆತನ ಬಲಪಡಿಸುವುದಕ್ಕಾಗಿ ದೇವರಿಗೆ ಸ್ತೋತ್ರ ಮಾಡುತ್ತಾನೆ. God also counted him faithful in putting him into ministry. ದೇವರು ಆತನು ನಂಬಿಗಸ್ತನೆಂದು ಎಣಿಸಿ ಆತನನ್ನ ಸೇವೆಯಲ್ಲಿ ಸೇರಿಸಿಕೊಳ್ಳುತ್ತಾನೆ. Paul did not seek God, but God came running after him. ಪೌಲನು ದೇವರನ್ನು ಹುಡುಕಿ ಹೋಗಲಿಲ್ಲ, ಆದರೆ ದೇವರು ತಾನೇ ಆತನನ್ನು ಹುಡುಕಿ ಬಂದನು. God put you in the ministry and gifted you with the ability to do that.
ದೇವರು ನಿನ್ನನ್ನು ಸೇವೆಯಲ್ಲಿ ಕರೆದು ಅದನ್ನು ಮಾಡಲಿಕ್ಕೆ ಶಕ್ತಿಯನ್ನು ಕೂಡ ಅನುಗ್ರಹಿಸುವವನಾಗಿದ್ದಾನೆ. Paul's suffering is a pattern to men of God. ದೇವರ ಮಕ್ಕಳಿಗೆ ಪೌಲನ ಒಂದು ಹಿಂಸೆಗಳು ಅದು ನಮಗೆ ಆದರ್ಶವಾಗಿದೆ. This is what can happen to a life in God's hand. ಇದು ದೇವರ ಕೈಯಲ್ಲಿ ದೇವರು ಮಾಡುವಂತ ಕೆಲಸಗಳು ಇದಾಗಿದೆ. You are God's workmanship created in Christ for good works. ನೀವು ದೇವರ ನಿರ್ಮಾಣ, ದೇವರಿಂದ ನಾವು ನಿರ್ಮಾಣವಾಗಿದ್ದೇವೆಂಬುದಾಗಿ ವಾಕ್ಯದಲ್ಲಿ ನೋಡುತ್ತೇವೆ. Let us look at the life of people transformed by Jesus. ನಾವು ದೇವರಿಂದ ಬದಲಾದಂತ ಜನರ ಜೀವಿತಗಳನ್ನು ನಾವು ನೋಡಿಕೊಳ್ಳೋಣ. A woman with the issue of blood healed by touching Jesus by faith. ಆ ರಕ್ತ ಕುಸುಮ ರೋಗ ಇದ್ದಂತ ಮಹಿಳೆ ಯೇಸು ಕ್ರಿಸ್ತನ ಬಟ್ಟೆ ಗುಂಡಿಯನ್ನು ಮುಟ್ಟಿದಾಗ ಆಕೆಗೆ ಸ್ವಸ್ಥವಾಯಿತು. That is what Jesus did for her. ಅದನ್ನೇ ಯೇಸು ಕ್ರಿಸ್ತನು ಆಕೆಗೆ ಮಾಡಿದನು. Lazarus testified that he was dead, but Jesus raised him from the dead. ಲಾಜರನ್ನು ಹೇಳುತ್ತಾನೆ, ನಾನು ಸತ್ತವನಾಗಿದ್ದೇನು, ಈಗ ಕ್ರಿಸ್ತನ ಮುಖಾಂತರವಾಗಿ ಬದುಕಿ ಬಂದಿದ್ದೇನೆ. Widow of Nain testified that Jesus raised their son who was about to be buried. ಆ ನಾಯಿನಾ ಎಂಬಂತ ಊರಿನಿಂದ ಬಂದಂತ ಮಹಿಳೆ ಮರಣಕ್ಕೆ ಹೋಗುತ್ತಿದ್ದಂತ ತನ್ನ ಮಗನನ್ನು ಬದುಕಿಸಿದನೆಂಬುದಾಗಿ ಹೇಳುತ್ತಾಳೆ. Jairus' daughter testified how Jesus brought her alive from the dead. ಆ ಜಾಯಿರನ ಮಗಳು ಯಾವ ರೀತಿ ಬದುಕಿ ಬಂದಳೆಂಬುದಾಗಿ ಆತನು ಸಾಕ್ಷಿ ಹೇಳುವಂತವನಾಗಿದ್ದಾನೆ. You can also tell others what Jesus did for you. ನೀನು ಕೂಡ ದೇವರು ಏನು ಮಾಡಿದ್ದೇನೆಂಬುದಾಗಿ ನೀನು ಇತರರಿಗೆ ಸಾಕ್ಷಿ ಹೇಳಬೇಕಾಗಿದೆ. Do you have a story about what Jesus did, what you could not do? ನಾವು ಮಾಡಲಾಗಿದ್ದನ್ನ ದೇವರು ಏನು ಮಾಡಿದ್ದಾನೆಂಬುದಾಗಿ ಸಾಕ್ಷಿಯ ಕತೆ ನಿನ್ನದಾಗಿದೆಯಾ? In Wuhan laboratory, they were doing research to develop a virus that can be used as a biological weapon. ನಾವು ವುಹಾನ್ ಒಂದು ಲ್ಯಾಬೊರೇಟರಿಯಲ್ಲಿ ಅಲ್ಲಿ ಒಂದು ಸಂಶೋಧನೆ ಮಾಡುವಾಗ ಅವರು ಒಂದು ಸಂಶೋಧನೆ ಮಾಡಲಿಕ್ಕಾಗಿ ಅದನ್ನ ಆಯುಧವಾಗಿ ಉಪಯೋಗಿಸುತ್ತಾರೆ. They were creating virus that can jump from one species to another with more potency and contagiousness. ಅವರು ಒಂದು ವೈರಸ್ ಅನ್ನ ಕಂಡುಹಿಡಿತಾ ಇದ್ರು. ಅದೇನು ಅಂತ ಹೇಳಿದ್ರೆ, ಆ ಒಂದು ವೈರಸ್ ಒಂದು ಜೀವದಿಂದ ಇನ್ನೊಂದು ಜೀವಕ್ಕೆ ಹೋಗಿ ಅದನ್ನ ಅವರು ನಾಶಗೊಳಿಸುವಂತ ಒಂದು ವೈರಸ್ ಅನ್ನ ಕಂಡುಹಿಡಿತಾ ಇದ್ರು. Through this one experiment came coronavirus. ಈ ಒಂದು ಸಂಶೋಧನೆಯಿಂದಲೇ ಈ ಒಂದು ಕೊರೋನಾ ವೈರಸ್ ಬಂತೆಂಬುದಾಗಿ ನೋಡುತ್ತೇವೆ. It jumped from person to person and spread all over the world, killing millions of people. ಇದು ವ್ಯಕ್ತಿಯಿಂದ ವ್ಯಕ್ತಿಗೆ ಹರಡಿ ಈ ಪ್ರಪಂಚದಲ್ಲಿ ಸಾವಿರ ಗಟ್ಟಲೆ ಜನರನ್ನ ಸಾಯಿಸುವಂತ ಒಂದು ಮರಣಕರ ವ್ಯಾಧಿಯಾಯಿತು. Once released, man had lost control. ಒಂದು ಸಾರಿ ಬಿಡುಗಡೆಯಾದಂತ ವ್ಯಕ್ತಿ ಆ ಒಂದು ಬಿಡಿ ಆಗಂತದ್ದು ಅದು ಬಂಧನದಲ್ಲಿ. So also sin started in the Garden of Eden, jumped from Adam and Eve to children and children. ಅದೇ ರೀತಿಯಾಗಿ ಆದಾಮ ಅವರು ಮಾಡಿದಂತ ಒಂದು ಪಾಪವು ಅದು ವಂಶಾವಳಿಗಳಿಗೆ ಬಂದು ಎಲ್ಲಾ ಮನುಷ್ಯರನ್ನು ಅದು ಆವರಿಸಿಕೊಂಡಿದೆ. Man has no control over sin. ಅದು ಪಾಪದ ಮೇಲೆ ಅದು ನಿಯಂತ್ರಣವನ್ನ ಹೊಂದಿರುವುದಿಲ್ಲ. Sin is our nature. ಪಾಪವು ನಮ್ಮ ಸ್ವಭಾವವಾಗಿ ಮಾರ್ಪಟ್ಟಿದೆ. Something has to disrupt that nature. ಈ ಒಂದು ಪಾಪಮಯ ಸ್ವಭಾವದಿಂದ ಅದನ್ನ ಬಿಡುಗಡೆಯ ಅವಶ್ಯಕತೆ ಇದೆ. Devil wanted the world to fall into his sinful nature. ಈ ಸೈತಾನನ ಉದ್ದೇಶ ಏನು ಅಂತ ಹೇಳಿದ್ರೆ, ತನ್ನ ಸ್ವಭಾವದಂತೆ ಇಡೀ ಪ್ರಪಂಚವೆಲ್ಲ ಪಾಪಮಯವಾಗಬೇಕೆಂಬುದಾಗಿ ಉದ್ದೇಶಿಸಿದ್ದನು. That is the reason why Jesus came. ಆ ಒಂದು ಕಾರಣದಿಂದಲೇ ಯೇಸು ಕ್ರಿಸ್ತನು ಲೋಕಕ್ಕೆ ಬಂದನು. Son of God appeared to destroy works of the devil. ಮನುಷ್ಯ ಕುಮಾರನು ಸೈತಾನನ ಕಾರ್ಯಗಳನ್ನ ನಾಶಗೊಳಿಸುವುದಕ್ಕೋಸ್ಕರನೇ ಆತನು ಬಂದನು. Jesus came to carry sin of the world and destroyed it on the cross. ಯೇಸು ಕ್ರಿಸ್ತನು ಈ ಪಾಪಮಯ ಪ್ರಪಂಚದಿಂದ ಬಿಡುಗಡೆ ಮಾಡಿ ಆತನು ಶಿಲುಬೆಯಲ್ಲಿ ತನ್ನ ಪ್ರಾಣವನ್ನು ಕೊಡ್ಲಿಕ್ಕೋಸ್ಕರ ಬಂದನು. By the sacrificial death of Jesus for sinners, people can be set free from the power of sin and Satan. ಈ ಒಂದು ತ್ಯಾಗಮಯವಾದಂಥ ಕ್ರಿಸ್ತನ ಮರಣದಿಂದಲೇ ಪಾಪಿಗಳು ತಮ್ಮ ಪಾಪದಿಂದ ಬಿಡುಗಡೆ ಹೊಂದಿ ದೇವರ ಮಕ್ಕಳಾಗುವಂತ ಒಂದು ಅವಕಾಶ ಸಿಕ್ಕಿದೆ.
Jesus came to set us free, heal us, transform us, to renew us, to cleanse us, and to make us right with God. ಯೇಸು ಕ್ರಿಸ್ತನು ಬಂದಂಥ ಉದ್ದೇಶ ನಮ್ಮನ್ನು ಬಿಡುಗಡೆ ಮಾಡಲು, ಸ್ವಸ್ಥ ಮಾಡಲು, ನಮ್ಮನ್ನು ಪುನಃ ಪೂರ್ವಸ್ಥಿತಿಗೆ ತಂದು ನಾವು ಕ್ರಿಸ್ತನಲ್ಲಿ ಒಂದಾಗಬೇಕೆಂಬುದಾಗಿ ಆತನು ಬಂದಿದ್ದಾನೆ. Jesus gave us power over darkness, rebuke devil who comes to kill, steal, and destroy. ಈ ಒಂದು ಅಂಧಕಾರದ ಶಕ್ತಿಯನ್ನು ಮುರಿಲಿಕ್ಕೋಸ್ಕರನೇ ಆತನು ಕದ್ದುಕೊಳ್ಳುವುದಕ್ಕೂ, ನಾಶ ಮಾಡುವುದಕ್ಕೂ, ಹಾಳು ಮಾಡುವುದಕ್ಕೂ ಅಂತ ಬರುವಂಥ ಸೈತಾನನ್ನು ಆತನು ನಾಶಗೊಳಿಸಿದ್ದಾನೆ. Jesus said he came to give life abundantly. ಯೇಸು ಕ್ರಿಸ್ತನು ಹೇಳುತ್ತಾನೆ, ನಾನು ಅವುಗಳಿಗೆ ಜೀವ ಇರಬೇಕೆಂತಲೂ ಸಮೃದ್ಧಿಯಾಗಿ ಇರಬೇಕೆಂತಲೂ ಬಂದೆನು. Never was a man who has accomplished what Jesus had accomplished. ಯೇಸು ಕ್ರಿಸ್ತನು ಮಾಡಿದಂಥ ಕಾರ್ಯವನ್ನ ಲೋಕದಲ್ಲಿ ಯಾರೂ ಎಂದೂ ಮಾಡಿಲ್ಲ. Jesus took the fall of man and all that was happening because of that fall and reversed the course of humanity. ಮನುಷ್ಯ ಕುಲವು ಬಿದ್ದು ಹೋದಂಥದ್ದನ್ನ ಯೇಸು ಕಂಡು ತಾನು ಬಂದು ಅವರಿಗೆ ಬಿಡುಗಡೆಯನ್ನು ಕೊಟ್ಟು ಆತನು ಪೂರ್ವ ಸ್ಥಿತಿಗೆ ತರಲಿಕ್ಕೆ ಆತನು ಕಾರ್ಯ ಮಾಡಿದ್ದಾನೆ. May the Lord bless you all with these words. Amen. ಈ ಒಂದು ವಾಕ್ಯಗಳಿಂದ ದೇವರು ನಿಮ್ಮೆಲ್ಲರನ್ನು ಕೂಡ ಆಶೀರ್ವದಿಸಲಿ. ಆಮೆನ್. ಪ್ರಾರ್ಥನೆ ಮಾಡಿಕೊಳ್ಳೋಣ. ಕೃಪಾ ಸಂಪೂರ್ಣನಾದ ಪರಲೋಕ ತಂದೆಯಾದ ದೇವರೇ, ಈ ಒಂದು ಸಮಯಕ್ಕಾಗಿ, ಸಂದೇಶಕ್ಕಾಗಿ ಸ್ತೋತ್ರ ಸ್ವಾಮಿ. ಈ ನಿನ್ನ ವಾಕ್ಯ ಕೇಳ್ತಿರುವ ಪ್ರತಿಯೊಬ್ಬನು ಕೂಡ ನೀನು ಆಶೀರ್ವದಿಸು ತಂದೆಯ ದೇವರೇ. ನಾನಾದರೂ ಅವಳಿಗೆ ಜೀವ ಇರಬೇಕೆಂತಲೂ ಸಮೃದ್ಧಿ ಇರಬೇಕೆಂತಲೂ ಬಂದಂಥ ಯೇಸುವೆ, ಸಮೃದ್ಧಿ ಜೀವಿತವನ್ನು ಕೊಡುವಾತ ನೀನಾಗಿದೆ. ಅದಕ್ಕಾಗಿ ಸ್ತೋತ್ರ. ಅಂಧಕಾರ ಶಕ್ತಿಗಳನ್ನು, ಸೈತಾನ ಶಕ್ತಿಗಳನ್ನು ಮುರಿದು ಹಾಕ್ಲಿಕ್ಕೋಸ್ಕರ, ನಾಶಗೊಳಿಸೋದಕ್ಕೋಸ್ಕರವೇ ನೀನು ಈ ಲೋಕಕ್ಕೆ ಬಂದಿ. ಅದಕ್ಕಾಗಿ ಸ್ತೋತ್ರ. ನೀನು ನಂಬಿಕಸ್ಥನಾದ ದೇವರು, ನಮಗೆ ಬಿಡುಗಡೆ ನಾಯಕನಾಗಿದ್ದಿ, ನಮ್ಮನ್ನು ಪ್ರೀತಿಸಿದಂಥ ಪ್ರೀತಿ ಸ್ವರೂಪನಾದ ದೇವರಾಗಿದ್ದಿ. ಅದಕ್ಕಾಗಿ ಸ್ತೋತ್ರ. ಪೌಲನನ್ನು ಮಾರ್ಪಡಿಸಿದಂಥ ದೇವರು ನಮ್ಮನ್ನು ಕೂಡ ಮಾರ್ಪಡಿಸಿ ಲೋಕವನ್ನೆಲ್ಲ ಮಾರ್ಪಡಿಸುವಂಥವನು ನೀನಾಗಿದ್ದಿ. ಅದಕ್ಕಾಗಿ ಸ್ತೋತ್ರ. ನಮ್ಮ ಎಲ್ಲ ಚಿಂತಾ ಭಾರವನ್ನು ಹೊರುವಂಥ ದೇವರೇ, ನಮ್ಮನ್ನು ಸ್ವಾಮಿ ನೀನು ಕೋಪ ಮಾಡಿಕೊಳ್ಳದೆ, ನಿನ್ನ ಕೋಪ ನಿಧಾನವಾಗಿದ್ದು ನಿನ್ನ ಪ್ರೀತಿಯು ಅಪಾರವಾಗಿದೆ. ಅದಕ್ಕಾಗಿ ಸ್ತೋತ್ರ. ನೀನು ಕ್ಷಮಿಸುವ ದೇವರಾಗಿರುತ್ತೆ. ಅದಕ್ಕಾಗಿ ಸ್ತೋತ್ರ. ಪ್ರತಿಯೊಬ್ಬರ ಜೀವಿತದಲ್ಲಿ ಕೂಡ ನೀನು ಕಾರ್ಯ ಮಾಡಿ ಸ್ವಾಮಿ. ಎಲ್ಲ ಕಷ್ಟ ಕೊರತೆಗಳು ನೀಗಿಸಿ ನೀನು ಕುರುಬನಾಗಿದ್ದು, ನಾಯಕನಾಗಿದ್ದು, ನಿನ್ನ ಒಂದು ಆಶೀರ್ವಾದವನ್ನು, ನಿನ್ನ ಒಂದು ಬಿಡುಗಡೆಯನ್ನು, ನೀನು ನಿತ್ಯತ್ವದ ಭಾಗ್ಯಗಳನ್ನು ಎಲ್ಲರಿಗೂ ದಯಪಾಲಿಸಬೇಕಾಗಿ, ಈ ವಾಕ್ಯ ಕೇಳಿದ ಪ್ರತಿಯೊಬ್ಬರ ಜೀವಿತಗಳಲ್ಲಿ ನೀನು ಬೆಳಕಾಗಿದ್ದು, ಬಲವಾಗಿದ್ದು ನಡೆಸಬೇಕಾಗಿ ಘನ ಮಾನ ಮಹಿಮೆ ನಿನಗೊಬ್ಬನಿಗೆ ಸಮರ್ಪಿಸುತ್ತಾ ಈ ಪ್ರಾರ್ಥನೆಯನ್ನು ನಜರೇತಿನ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಬೇಡಿಕೊಳ್ಳುತ್ತೇವೆ. ಆಮೆನ್. ವಿಶ್ವಾಸದಿಂದ ದೇವರ ಆಶೀರ್ವಾದ ಹೊಂದಿಕೊಳ್ಳೋಣ. ನಮ್ಮ ತಂದೆಯಾದ ದೇವರ ಪ್ರೀತಿಯು, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ಪರಿಶುದ್ಧಾತ್ಮನಂತೆ ಸಹವಾಸವು ನಮ್ಮೆಲ್ಲರೊಂದಿಗೆ ನಿತ್ಯ ನಿರಂತರವಾಗಿ ನೆಲೆಯಾಗಿರಲಿ. ಆಮೆನ್.